ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಮ್ಮ ಬೆಳಿಗ್ಗೆ ಬಂದ್ಬಿಡಿದಲ್ಲ, ಏನ್ ವಿಷಯ? ಯಾಕೆ ಮಾವ, ಏನಾದ್ರೂ ವಿಷಯ ಇದ್ರೆ ಮಾತ್ರ ಇಲ್ಲಿಗೆ ಬರ್ಬೇಕಾ? ಹಾಗೆ ಸುಮ್ನೆ ಇಲ್ಲಿಗೆ ಬರ್ಬಾರ್ದಾ? ಹಂಗೇನಿಲ್ಲ ಕಣವ, ನೀನು ಯಾವತ್ತಿದ್ರು ಈ ಮನೆಗೆ ಸೊಸೆಯಾಗಿ ಬರೋಳು. ಇದು ನಿನ್ನ ಮನೆನೆಯ. ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಇದನ್ನ ನಿನ್ನ ಮನೆ ಅಂತ ತಿಳ್ಕೊಂಬಿಡು ಅಲ್ವಾ? ಮತ್ತೆ ಅಪ್ಪ ಅಮ್ಮ ಚೆನ್ನಾಗಿದಾರಮ್ಮ? ಚೆನ್ನಾಗಿದ್ದಾರೆ. ಇವತ್ತವರು ಇನ್ವಿಟೇಷನ್ ತಗೊಂಡು ಇಲ್ಲಿಗೆ ಬರ್ತಿದ್ದಾರೆ. ಆದ್ರೆ ಅವ್ರಿಗಿಂತ ಮುಂಚೆ ಬಂದು ಸಿದ್ದು ಅವ್ರ ಜೊತೆ ಮಾತಾಡೋಣ ಅಂತ ಬಂದ್ಬಿಟ್ಟೆ. ಇವಳೇನೋ ಸಿದ್ದುನ ಬಿಟ್ಟೇ ಇರಲ್ಲ ಅಂತಾಳೆ. ಆದರೆ ಈ ಮದುವೆ ನಡೆಯೋದೇ ಇಲ್ಲ ಅನ್ನೋದು ಇವಳಿಗೇನು ಗೊತ್ತು? ಪಾಪ. ಸಿದ್ದು ಎಲ್ಲಿ? ಎಲ್ಲೋ ಆಚೆ ಹೋಗೋಣ ಕಣವ, ಬಂದ್ಬಿಡ್ತಾನೆ. ನನ್ ಮಗ ಅಂದ್ರೆ ಅಷ್ಟು ಪ್ರೀತಿನಾ? ನಿನ್ನ ಮದುವೆ ಮಾಡ್ಕೊಳಕ್ಕೆ ನನ್ ಮಗ ಪುಣ್ಯ ಮಾಡಿದ್ದ. ಏನು ಸಿದ್ದು ನುಡಿಕೊಂಡು ಹೋಯ್ತೀಯೋ ಇಲ್ಲ ಇಲ್ಲೇ ಇರ್ತೀಯೋ? ಇಲ್ಲೇ ಇರ್ತೀನಿ. ಹೇಗೋ ಅಪ್ಪ ಅಮ್ಮ ಸಂಜೆ ಬರ್ತಾರಲ್ಲ, ಅವ್ರ ಜೊತೆ ಮನೆಗೆ ಹೋದ್ರಾಯ್ತು. ಅಂದ್ರೆ ಸಂಜೆವರೆಗೂ ಇಲ್ಲೇ ಇರ್ತೀಯಾ? ಒಳ್ಳೇದಾಯ್ತು. ಸಿದ್ದು ಇಷ್ಟ ಆಗೋ ಅಡಿಗೆ ಎಲ್ಲ ಹೇಳ್ಕೊಡ್ತೀನಿ. ಅವ್ನ್ ಬರೋ ಅಷ್ಟೊತ್ತಿಗೆ ಮಾಡುವಂತೆ. ಬಾ. ಹೌದಲ್ಲ? ಸರಿ ಸರಿ ಬಾ, ಅವನು ಖುಷಿ ಆಗುತ್ತೆ. ನೀನು ಬಮ್ಮ. ಸಿದ್ದು, ಕಂದ ಬಾರೋ. ಏನವಾ? ಬಾ ಮಗ್ನೆ. ಲೈ ಸಿದ್ದೇಗೌಡ, ಬಾಲ ಇಲ್ಲಿ. ಬಾರೋ ಮಗ್ನೆ. ಅಲ್ಲ ಕಣ, ಎಲ್ಲಿಗ್ಲ ಹೋಗಿದ್ದ? ಕೂತ್ಕೋ. ಆಗ್ಲಿಂದ ನಿನಗೋಸ್ಕರ ಈ ಮಗ ಬಂದು ಕಾಯ್ತಾ ಇದೆ. ನೀನ್ ನೋಡಿದ್ರೆ ಈಗ ಬರ್ತಾ ಇದೀಯಾ? ಊಟ ಮಾಡು ಮಗ್ನೆ. ಆಮೇಲೆ ತಿಂತೀನಿ ಕಣ್ಬಿಡವ. ಇಲ್ಲ, ಇವಾಗ ಊಟ ಮಾಡಿ ರುಚಿ ಹೇಗಿದೆ ಅಂತ ಹೇಳ್ಬೇಕು ನೀನು. ಹೇಗಿದೆ ಮಗ್ನೆ? ಚೆನ್ನಾಗಿದೀವಾ? ಚೆನ್ನಾಗದೆ. ಯಾರು ಮಾಡಿರೋದು ಹೇಳು ನೋಡುಮ. ಇನ್ಯಾರು ಮಾಡಿರ್ತಾರೆ? ಅದಕ್ಕೆ ಹೆಂಗೋ ಅಡುಗೆ ಮಾಡಕ್ ಬರೋದಿಲ್ಲ. ಅವನೇ ಮಾಡಿರ್ತಾಳೆ. ಅವಳ ಕೈ ರುಚಿ ನಂಗೆ ಗೊತ್ತಾಗಲ್ದೆ. ಹೆಂಡತಿಯಾಗಿ ಬರೋಳ ಕೈ ರುಚಿ ಅವನ್ ಕೈ ರುಚಿ ಇದ್ದಂಗದೆ ಅಂದ್ಮೇಲೆ ಹೆಂಡತಿ ಆಗೋಳ ಅಡಿಗೆ ಇಷ್ಟ ಆಗದೆ ಅಂತಲೇ ಅರ್ಥ. ಸಿದ್ದು ಅವರೇ, ಅದನ್ನ ನಾನೇ ಮಾಡಿದ್ದು. ಅಡಿಗೆಲಿ ಗಂಡನ ಮನಸ್ಸನ್ನ ಗೆದ್ರೆ ಅವನು ಯಾವತ್ತೂ ಹೋಟೆಲ್ಗೆ ಊಟಕ್ಕೆ ಹೋಗಲ್ಲ. ಮೊದಲನೇ ಹೆಜ್ಜೆಲೆ ನೀನ್ ನನ್ನ ಮಗನ್ನ ಗೆದ್ಬಿಟ್ಟಿದ್ಯಾ. ಪೂರ್ವಿ ಮಾಡಿರೋದು ಅಡಿಗೆ. ಊಟ ಮಾಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.